ಒಂದು ಕ್ಷಣ ಯೋಚನೆ ಮಾಡಿ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯ ಯಾವುದು ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನಾಗುತ್ತೆ? ಲಿಂಗಾಯತ, ಒಕ್ಕಲಿಗ, ಕುರುಬ? ಬಹುತೇಕ ಜನ ಇದೇ ಉತ್ತರ ಕೊಡ್ತಾರೆ. ಆದ್ರೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಹುಟ್ಟಿಸಿರುವ ಜಾತಿ ಗಣತಿ ವರದಿ ಈ ಜಾತಿ ಲೆಕ್ಕಾಚಾರವೇ ಬದಲಾಗಬಹುದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಹೊರಬರುವ ಮುನ್ನ ಸ್ವೀಕರಿಸಿದ ಆ ವರದಿಯಲ್ಲಿ ಏನ್ ಹೇಳಲಾಗ್ತಿದೆ, ಯಾವ ಸಮುದಾಯದ ಸಂಖ್ಯೆ ಎಷ್ಟು ಅಂತ ಉಲ್ಲೇಖಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಯಾಕೆ ಇದು ರಾಜಕೀಯ ತಲೆನೋವು ಆಗಬಹುದು ಅನ್ನೋದನ್ನ ಸರಳವಾಗಿ ನೋಡೋಣ. ಆದ್ರೆ ಈ ವಿಡಿಯೋ ಕೊನೆ ಭಾಗದಲ್ಲಿ ಬರೋ ಒಂದು ರಾಜಕೀಯ ಟ್ವಿಸ್ಟ್ ಮಿಸ್ ಮಾಡಬೇಡಿ. ಮೊದಲು ಈ ವರದಿಯ ಹಿನ್ನೆಲೆ ನೋಡೋಣ. 2015ರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿತ್ತು. ಆ ನಂತರ ಹಲವು ವರ್ಷಗಳ ಕಾಲ ಈ ವರದಿ ಸಂಪೂರ್ಣವಾಗಿ ಜಾರಿಗೆ ಬರಲಿಲ್ಲ. ಕಾರಣ ಇದರಲ್ಲಿರುವ ಅಂಕಿಅಂಶಗಳು ಹಲವಾರು ಪ್ರಬಲ ಸಮುದಾಯಗಳ ರಾಜಕೀಯ ಲೆಕ್ಕಾಚಾರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅನ್ನೋ ವಾದ. ಈಗ ಚರ್ಚೆಯಾಗುತ್ತಿರುವ ವರದಿಯ ಪ್ರಕಾರ ಕರ್ನಾಟಕದ ಒಟ್ಟು ಜನಸಂಖ್ಯೆ ಸುಮಾರು 6.26 ಕೋಟಿ ಎಂದು ಪರಿಗಣಿಸಲಾಗಿದೆ. ಮನೆ ಮನೆ ಸಮೀಕ್ಷೆ ಮೂಲಕ ಸುಮಾರು 5.9 ಕೋಟಿಗೂ ಹೆಚ್ಚು ಜನರ ಮಾಹಿತಿ ಸಂಗ್ರಹಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಈಗ ಎಲ್ಲರ ಗಮನ ಸೆಳೆದಿರುವ ಅಂಕಿಅಂಶಕ್ಕೆ ಬರೋಣ. ವರದಿಯ ಬಗ್ಗೆ ನಡೆಯುತ್ತಿರುವ ಚರ್ಚೆಗಳ ಪ್ರಕಾರ ಮುಸ್ಲಿಂ ಸಮುದಾಯದ ಜನಸಂಖ್ಯೆ 80 ಲಕ್ಷಕ್ಕೂ ಹೆಚ್ಚು ಇರಬಹುದು ಎಂದು ಉಲ್ಲೇಖಿಸಲಾಗಿದೆ. ಅಂದ್ರೆ ಸುಮಾರು 14%. ಇದೇ ಕಾರಣಕ್ಕೆ ಕೆಲವರು ಮುಸ್ಲಿಂ ಸಮುದಾಯವನ್ನು ಕರ್ನಾಟಕದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಅಂತ ಹೇಳುತ್ತಿದ್ದಾರೆ. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಮುಸ್ಲಿಂ ಸಮುದಾಯವನ್ನು ಒಂದೇ ಸಮುದಾಯವಾಗಿ ಲೆಕ್ಕ ಹಾಕಿದ್ರೆ ಈ ಚಿತ್ರ ಕಾಣುತ್ತದೆ. ಆದ್ರೆ ಹಿಂದೂ ಸಮಾಜದೊಳಗಿನ ವಿವಿಧ ಜಾತಿಗಳನ್ನು ಪ್ರತ್ಯೇಕವಾಗಿ ಲೆಕ್ಕ ಹಾಕಿದಾಗ ಚಿತ್ರ ಬೇರೆ ರೀತಿಯಲ್ಲೇ ಕಾಣುತ್ತದೆ. ಇಲ್ಲೇ ರಾಜಕೀಯ ಚರ್ಚೆ ಆರಂಭವಾಗುವುದು. ಈ ವರದಿಯ ಮಾಹಿತಿಯ ಪ್ರಕಾರ ವೀರಶೈವ ಲಿಂಗಾಯತ ಕಮ್ಯುನಿಟಿ ಜನಸಂಖ್ಯೆ ಸುಮಾರು 65 ಲಕ್ಷ, ಅಂದ್ರೆ ಸುಮಾರು 11%. ಅದರ ನಂತರ ಒಕ್ಕಲಿಗ ಸಮುದಾಯ ಸುಮಾರು 60 ಲಕ್ಷ, ಅಂದ್ರೆ ಸುಮಾರು 10%. ಮುಂದೆ ಕುರುಬ ಸಮುದಾಯ ಸುಮಾರು 65 ಲಕ್ಷದಷ್ಟು, ಅಂದ್ರೆ ಸುಮಾರು 8% ಎಂದು ಹೇಳಲಾಗುತ್ತಿದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಇಡೀ ವರದಿಯಲ್ಲಿರುವ ಮತ್ತೊಂದು ದೊಡ್ಡ ಚರ್ಚೆ ಪರಿಶಿಷ್ಟ ಜಾತಿಗಳ ಬಗ್ಗೆ. ವರದಿಯಲ್ಲಿ ಪರಿಶಿಷ್ಟ ಜಾತಿ ಒಟ್ಟು ಜನಸಂಖ್ಯೆ ಸುಮಾರು 1.09 ಕೋಟಿ, ಅಂದ್ರೆ ರಾಜ್ಯದ ಒಟ್ಟು ಜನಸಂಖ್ಯೆಯ ಸುಮಾರು 18.27%. ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಸುಮಾರು 42 ಲಕ್ಷ, ಅಂದ್ರೆ ಸುಮಾರು 7.15% ಎಂದು ಚರ್ಚೆಯಾಗ್ತಿದೆ. ಈಗ ಒಂದು ಪ್ರಶ್ನೆ, ಈ ಅಂಕಿಅಂಶಗಳು ರಾಜಕೀಯವಾಗಿ ಯಾಕೆ ಇಷ್ಟು ಮಹತ್ವ ಪಡೆದಿದೆ? ಕಾರಣ ತುಂಬಾ ಸರಳ. ಜನಸಂಖ್ಯೆ ಎಷ್ಟು, ಪ್ರತಿನಿಧಿತ್ವ ಎಷ್ಟು, ಮೀಸಲಾತಿ ಎಷ್ಟು, ರಾಜಕೀಯ ಪಾಲು ಎಷ್ಟು? ಈ ಎಲ್ಲ ಪ್ರಶ್ನೆಗಳು ಒಂದಕ್ಕೊಂದು ಸಂಬಂಧಪಟ್ಟಿವೆ. ಇಲ್ಲೇ ಮುಂದಿನ ದೊಡ್ಡ ವಿವಾದ ಶುರುವಾಗುತ್ತದೆ. ವರದಿಯ ಬಗ್ಗೆ ಹೊರಬಂದ ಮಾಹಿತಿಯ ಪ್ರಕಾರ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು 32% ಇಂದ 42% ಕಡೆಗೆ ಹೆಚ್ಚಿಸುವ ಶಿಫಾರಸು ಕೂಡ ಚರ್ಚೆಗೆ ಬಂದಿದೆ. ಆದ್ದರಿಂದ ವಿವಿಧ ಸಮುದಾಯಗಳ ರಾಜಕೀಯ ನಿರೀಕ್ಷೆಗಳು ಇನ್ನಷ್ಟು ಹೆಚ್ಚಾಗಿವೆ. ಆದ್ರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಎದುರಿನ ಸವಾಲು ಏನು? ಒಂದು ಕಡೆ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕ ಎಂಬ ಗುರುತು, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಅಹಿಂದ ಮತ ಬ್ಯಾಂಕ್. ಒಂದು ನಿರ್ಧಾರ ತೆಗೆದುಕೊಂಡ್ರೆ ಒಂದು ವರ್ಗ ಅಸಮಾಧಾನ ಆಗಬಹುದು, ಮತ್ತೊಂದು ನಿರ್ಧಾರ ತೆಗೆದುಕೊಂಡ್ರೆ ಇನ್ನೊಂದು ವರ್ಗ ಅಸಮಾಧಾನ ಆಗಬಹುದು. ಅದಕ್ಕೆ ಹಲವರು ಇದನ್ನ ಪೊಲಿಟಿಕಲ್ ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಹೇಳುತ್ತಿದ್ದಾರೆ. ಮುಂದಿನ ಕೆಲವು ತಿಂಗಳಲ್ಲಿ ಈ ವರದಿ ಬಗ್ಗೆ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ? ವರದಿ ಸಂಪೂರ್ಣ ಜಾರಿಗೆ ಬರುತ್ತಾ ಅಥವಾ ಮತ್ತಷ್ಟು ಪರಿಶೀಲನೆಗೆ ಹೋಗುತ್ತಾ? ಇಲ್ಲಿವರೆಗೆ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ, ಯಾಕಂದ್ರೆ ಇಂತಹ ವಿಷಯಗಳನ್ನು ಸರಳ ಕನ್ನಡದಲ್ಲಿ ವಿವರಿಸಲು ಸಾಕಷ್ಟು ಸಮಯ ಬೇಕಾಗುತ್ತದೆ. ಮತ್ತು ನಿಮ್ಮ ಅಭಿಪ್ರಾಯ ಕಮೆಂಟ್ಸ್ ನಲ್ಲಿ ಬರೆಯೋದನ್ನ ಮರಿಬೇಡಿ. ಈಗ ನಿಮ್ಗೆ ಕೇಳ್ತೀನಿ, ಜನಸಂಖ್ಯೆಯ ಆಧಾರದ ಮೇಲೆ ಪ್ರತಿನಿಧಿತ್ವ ಮತ್ತು ಮೀಸಲಾತಿ ನಿರ್ಧಾರವಾಗಬೇಕಾ ಅಥವಾ ಬೇರೆ ಮಾನದಂಡಗಳಿಗೂ ಸಮಾನ ಮಹತ್ವ ಇರಬೇಕಾ? ನಿಮ್ಮ ಉತ್ತರ ಕಮೆಂಟ್ಸ್ ನಲ್ಲಿ ತಿಳಿಸಿ. ಒಟ್ಟಾರೆ ಈ ಜಾತಿ ಗಣತಿ ವರದಿ ಕೇವಲ ಅಂಕಿಅಂಶಗಳ ಕಥೆ ಅಲ್ಲ, ಇದು ಕರ್ನಾಟಕದ ಮುಂದಿನ ರಾಜಕೀಯ ಸಮೀಕರಣಗಳ ಕಥೆ, ಸಿದ್ದರಾಮಯ್ಯ ಅವರ ಕೊನೆಯ ರಾಜಕೀಯ ಹೆಜ್ಜೆಯ ಕಥೆ, ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ದೊಡ್ಡ ಪರೀಕ್ಷೆಯ ಕಥೆ. ಮುಂದೆ ಈ ವಿಚಾರ ಯಾವ ದಿಕ್ಕಿಗೆ ಹೋಗುತ್ತದೆ ಅನ್ನೋದು ನೋಡೋಣ. ಆವರೆಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅನಾಲಿಸಿಸ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್.